ಎಲ್ಲೋಗಿದ್ದಪ್ಪ? ಏನಾಯ್ತು? ನನ್ನ ಅಪ್ಪ ಅಂತ ಕರಿಬೇಡ ನೀನು. ನಾನೇನಪ್ಪ ಮಾಡ್ದೆ? ಅಯ್ಯೋ ಹಂಗಲ್ಲವ, ನೀನು ಮಾಡಿದ ಕೆಲಸದಿಂದಾನೇ ನನ್ನ ಅಪ್ಪ ಅಂತ ಕರಿಬೇಡ ಅಂತ ಹೇಳ್ತಾ ಇರೋದು. ಅರ್ಥ ಆಗ್ತಿಲ್ಲ ನಂಗೆ. ನೀನು ಸೀನನ್ನ ಬುಟ್ಟಿಗೆ ಹಾಕೊಂಡಿಲ್ಲ ಅಂದ್ರೆ ನಾನು ಈ ಮಾತನ್ನ ಹೇಳ್ತಾನೆ ಇರ್ಲಿಲ್ಲ. ಮಾರಿಗುಡಿ ದೇವ್ರು ವೀರಭದ್ರ ಇಂತವ ಹೋಗಿದ್ದೆ ಕಣವ. ಅಯ್ಯೋ, ಅವ್ರ ಶಿವ ಮಾವ ಕಣಪ್ಪ. ನೀನ್ ಯಾಕಪ್ಪ ಅವ್ರ ಹತ್ರ ಹೋದೆ? ಅವ್ರಿಗೇನಾರ ನನ್ನ ಸೀನನ್ ವಿಷಯ ಗೊತ್ತಾದ್ರೆ ನಮ್ಮಿಬ್ರನ್ನು ಊರ್ ಮಧ್ಯೆ ನಿಲ್ಸಿ ನೇಣ್ ಹಾಕ್ತಾರೆ. ಅಲ್ಲೇ ಇರೋದು ಮಿಸ್ಟೇಕು. ಎಲ್ರು ತಿಳ್ಕೊಂಡಂಗೆ ವೀರಭದ್ರಯ್ಯ ಶಿವು ತಲೆ ಕಾಯೋ ದೇವ್ರು ಅನ್ಕೊಂಡಿದ್ಯಾ? ಇಲ್ಲ, ಶಿವು ತಲೆ ತೆಗಿಯೋಕೆ ಹೊಂಚಾಕೊಂಡಿರೋ ರಾಕ್ಷಸ ಅವರು. ಏನು? ಶಿವಗೂ ಅವ್ರ ಮಾವಂಗೂ ಆಗಲ್ವಾ? ಶಿವುಗೆ ಅವ್ರ ಮಾವ ಅಂದ್ರೆ ದ್ಯಾವ್ರು, ಆದ್ರೆ ಮಾವ ಹಿಂಗೆ ಶಿವು ಕಸ, ಕಾಲ್ ಕಸ. ಅವನ ಜೀವನನ ನರಕ ಮಾಡಕ್ಕೆ ಅವನ ತಂಗಿ ಜೀವನನ ಒಡೆಯಕೊಂಡವ್ರೆ. ನಮ್ ಪುಣ್ಯ ನನ್ನನ್ನು ನೋಡಿದ್ರು. ಈಗ ಅವ್ರ ಖರ್ಚಿನಾಗೆ ಅವ್ರ ನೆಳ್ಳಾಗೆ ನಿಂಗೂ ಸೀನಿಂಗೂ ಮದುವೆ ಫಿಕ್ಸ್ ಮಾಡ್ಕೊಂಡ್ ಬಂದಿವನಿ. ಅವರೊಬ್ಬರ ಕೈ ನನ್ನ ಹೆಗಲ ಮೇಲೆ ಇದ್ರೆ ಸಾಕು ಕಣವ, ನಮ್ಮನ್ನ ಯಾರು ಹಿಡಿಯೋರೇ ಇಲ್ಲ. ಹಾಗಿದ್ರೆ ನಾವ್ ಅನ್ಕೊಂಡಂಗೆ ಮಾದಪ್ಪನ ಆಸ್ತಿ ಪಾಸ್ತಿ ಹಣ ಎಲ್ಲ ನಂದೆ. ಅಲ್ಲಿರೋದೇ ಮಿಸ್ಟೇಕು. ಎಲ್ಲ ನಂದೇ ಅಲ್ಲ, ನಮ್ದೇ. ನಮ್ದೆ ನಮ್ದೆ. ಇವಾಗ ಮುಂದೇನು? ನಿಂಗೂ ಸೀನಿಂಗೂ ಮದುವೆ. ನಿಂಗ್ ಮದುವೆ ಆಗೋ ವಿಷಯ ಸೀನಿಂಗ್ ಮಾತ್ರ ನೀನ್ ಹೇಳಲೇಬಾರ್ದು. ಹಂಗೆ ಈ ವೀರಭದ್ರಪ್ಪನ ವಿಷಯನೂ ಹೊರಗೆ ಗೊತ್ತಾಗಬಾರ್ದು. ಗೊತ್ತಾದ್ರೆ ನಿಂತ ಜಾಗದಾಗೆ ಗುಂಡಿ ತೋಡಿ ನಮ್ಮಿಬ್ಬರನ್ನ ಹಂಗೆ ಮಣ್ಣು ಹಾಕಿ ಮುಚ್ಚಿಬಿಡ್ತಾರೆ. ಅಯ್ಯೋ, ನಮ್ಗೋಸ್ಕರ ಇಷ್ಟೆಲ್ಲ ಮಾಡ್ತಿದ್ದಾರೆ ಅಂದ್ಮೇಲೆ ಈ ವಿಚಾರ ಹೇಗೆ ಹೊರಗೋಗುತ್ತೆ? ಒಟ್ನಲ್ಲಿ ಸೀನಾ ನಾನು ಕುತ್ತಿಗೆ ತಾಳಿ ಕಟ್ಬೇಕು, ಅಷ್ಟೇ ಸಾಕು. ಅಷ್ಟೇ. ಮದುವೆಗೆ ಏನೇನ್ ಬೇಕೋ ವ್ಯವಸ್ಥೆ ನಾನು ಮಾಡ್ತೀನಿ, ನೀನು ಸೀನನ್ ಕರ್ಕೊಂಡು ಬರೋದು ನೋಡು ಅಷ್ಟೇ. ಹೆಂಗೂ ನಾರಿ ಪೂಜೆ ಐತಲ್ಲ, ಅವತ್ತೇ ಬೆಟ್ಟದ ಮೇಲಿನ ದೇವಸ್ಥಾನದಾಗೆ ನಿಂಗೂ ಸೀನಂಗೂ ಮದುವೆ. ಅನ್ಕೊಂಡಂಗಾದ್ರೆ ನಾನ್ ಜಮೀನ್ದಾರಿಣಿ, ನೀನು ಜಮೀನ್ದಾರಿಣಿ ಅಪ್ಪ. ಅಣ್ಣ ತಂಗಿರಿಗೆ ಎಷ್ಟು ಗೌರವ ಕೊಡ್ತಾನೋ ಅವ್ರ ಕೈ ಹಿಡಿದವರಿಗೂ ಅಷ್ಟೇ ಬೆಲೆ ಕೊಡ್ತಾನೆ. ಅಂಥದ್ರಲ್ಲಿ ಸೀನಂಗೆ ಹೊಡೆದಿದ್ದಾನೆ ಅಂದ್ರೆ ಅಲ್ಲೇನೊಂದು ವಿಷಯ ನಡೆದಿರುತ್ತೆ ಅತ್ತೆ. ನಾವು ಏನೇ ಹೇಳಿದ್ರು ನೀನು ಕೇಳಿಸ್ಕೊಳ್ತಾನೆ ಇಲ್ವಲ್ಲ ರತ್ನ? ಅಲ್ಲಾಗಿದ್ದೆಲ್ಲ ತಮಾಷೆಗೆ ಅಂತ ಹೇಳ್ತಾ ಇದ್ರು ನೀನು ಅರ್ಥನೇ ಮಾಡ್ಕೊಳ್ತಿಲ್ಲ. ಯಾಕೆ ನಿನಗೆ ನೀನೇ ಇಷ್ಟೊಂದು ಹಿಂಸೆ ಮಾಡ್ಕೊಳ್ತಿದ್ಯಾ? ಇಲ್ಲ ಅತ್ತೆ, ನೀವೇನೇ ಹೇಳಿದ್ರು ನಂಗೆ ಸಮಾಧಾನ ಆಗ್ತಿಲ್ಲ. ನೀವು ಅಕ್ಕ ತಂಗಿರು ಎಷ್ಟು ಪ್ರೀತಿಯಿಂದ ಇದ್ದೀರಿ ಅಂದರೆ ಯಾರಿಗಾದ್ರೂ ಏನಾದರೂ ಅಂದರೆ ನಿಮ್ಗೆ ಸಹಿಸ್ಕೊಳ್ಳೋಕ್ಕಾಗಲ್ಲ. ನನಗೆ ಅರ್ಥ ಆಗುತ್ತಮ್ಮ. ಯಾಕೆಂದರೆ ನಾನು ಈ ಮನೆಗೆ ಬಂದಾಗ ನಮ್ಮಣ್ಣ ಕುಡಿದು ಬೀದಿಲಿ ಬಿದ್ದಿರ್ತಿದ್ದ. ನಾನು ಈ ಮನೆ ಬಿಟ್ಟು ಆಚೆ ಹೋಗೋಕ್ಕೂ ಆಗ್ತಿರ್ಲಿಲ್ಲ. ಆಗ ನನಗೂ ಹೀಗೆ ಆಗಿತ್ತು. ನನಗೆ ಅರ್ಥ ಆಗುತ್ತೆ. ಎಷ್ಟೋ ವರ್ಷದಿಂದ ಈ ಮನೇಲಿ ಎಲ್ಲ ಹಿಂಸೆನೂ ನಾವು ಸಹಿಸ್ಕೊಂಡೇ ಬಂದಿದ್ದೀವಿ. ಈ ಮನೇಲಿ ಹೆಣ್ಮಕ್ಳಿಗೆ ಸ್ವಾತಂತ್ರ್ಯ ಅನ್ನೋದೇ ಇಲ್ಲ. ನಾವೆಷ್ಟು ಮಾತಾಡಬೇಕು, ಏನು ಮಾತಾಡಬೇಕು ಎಲ್ಲ ನಿರ್ಧಾರ ಮಾಡೋದು ಆ ಮನುಷ್ಯನೇ. ನಾವು ಏನು ಬಿಡಬೇಕು, ಎಲ್ಲಿಗೆ ಹೋಗಬೇಕು, ಎಲ್ಲಿ ನಿಂತ್ಕೋಬೇಕು, ಎಷ್ಟು ಹೆಜ್ಜೆ ಇಡಬೇಕು ಎಲ್ಲ ಅವರೇ ನಿರ್ಧಾರ ಮಾಡೋದು. ಈ ಮನೆಯಲ್ಲಿ ಯಾವ ಸ್ವಾತಂತ್ರ್ಯನೂ ಇಲ್ಲ ರತ್ನ. ಇಲ್ಲ ಅಂತಿದ್ರೆ ರಶ್ಮಿ ಮನೇಲಿ ಗಲಾಟೆ ನಡೀತಿದೆ ಅಂತ ಗೊತ್ತಾಗಿದ ತಕ್ಷಣ ನಾವೇ ನಿನ್ನನ್ನು ಅಲ್ಲಿ ಕರ್ಕೊಂಡು ಹೋಗ್ತಿದ್ವಿ. ಆದರೆ ಆಗಲಿಲ್ಲ. ನನಗೇನೇ ಆದರೂ ನಾನು ಸಹಿಸ್ಕೊತೀನತ್ತೆ. ನನ್ನ ತಂಗಿರಿಗೇನೇ ಆದರೂ ತಡ್ಕೊಳ್ಳೋ ಶಕ್ತಿ ನನ್ನ ಹತ್ರ ಇಲ್ಲ. ರತ್ನ, ನಾನು ಅವ್ರ ಹತ್ರ ಮಾತಾಡ್ತೀನಿ. ಅವ್ರ ಕಾಲಕ್ಕೆ ಬಿದ್ದಾದರೂ ಸರಿ, ನೀನು ಪರಶು ಇಬ್ಬರು ರಶ್ಮಿ ಮನೆಗೆ ಹೋಗೋ ಹಾಗೆ ನಾನು ಮಾಡ್ತೀನಿ. ನಡಿ, ನಾನು ಮಾತಾಡ್ತೀನಿ. ಬಾ. ಇಲ್ಲ ಅತ್ತೆ, ನೀನು ಬಾ, ನಾನು ಮಾತಾಡ್ತೀನಿ ಅಂದಲ್ಲ. ಬೇಡ ಅತ್ತೆ. ಅಲ್ಲ ಮಾವ, ಅತ್ತೆ ಬೇಡ. ಅಪ್ಪಯ್ಯ, ಈ ರಶ್ಮಿ ಬಾಳು ಒಳ್ಳೆ ಬಾಳೆಗೊನೆನ ಹಣ್ಣಾಗಲಿ ಅಂತ ಅಬೆಗಿಟ್ಟಂಗೆ ಹುಷಾರಾಗಿಟ್ಟದ್ದು ಕೊನೆಗೂ ಪಾಪ ಹೊರಗೆ ಬಂದ್ಬಿಟ್ಲು. ಅರೆ, ರೋಸ್ಮಿ ಭಾಳ ಹಾಳಾಗಲಿ ಅಂತ ದೋಣ್ಗಳು ಆಡಿದ ಆಟ ಒಂದ ಎರಡ, ಆದರೆ ಎಲ್ಲದ್ರಿಂದ ಬಚಾಯಿಸ್ಕೊಂಬಿಟ್ಲು. ಆದರೆ ಈಗ ಮತ್ತೆ ದೋಣ್ಗಳು ಕಾಲು ತಾವೇ ಬಂದು ಬೀಳ್ಬೇಕು ಹಂಗೆ ಮಾಡವ್ರೆ.
ಏನೇ ಬೋರಿ ಓಡಾಟ ಅಂದರೆ ಶಾನ್ ಬೋಗ್ರ ಮನೇಲಿ ದೇವ್ರೂಟ ಅಂತಂಗೆ. ಆ ರಶ್ಮಿ ಪ್ರತಿ ಸಾರ್ತಿ ನಾನು ಗುರಿ ಇಟ್ಟಾಗಲೂ ಹೆಂಗೋ ತಪ್ಪಿಸ್ಕೋತಾ ಇದ್ಲು. ರತ್ನನ ಮದುವೆ ಆಗಬೇಕಾಗಿತ್ತು. ಆ ಜಾಗಕ್ಕೆ ಈ ರಶ್ಮಿ ಬಂದು, ಈ ರಶ್ಮಿಗೆ ನಾನು ಗೊತ್ತು ಮಾಡಿದ ಹುಡುಗ ಕೈ ಕೊಟ್ಟಾಗ ಅವಳ ಬದುಕು ಬೀದಿಗೆ ಬರುತ್ತೆ ಅಂದ್ಕೊಂಡ್ರೆ ಆ ಮಿಲ್ಟ್ರಿ ಮಾದಪ್ಪ ಅಡ್ಡ ಬಂದು ಎಲ್ಲ ಎಡವಟ್ಟು ಮಾಡಿಬಿಟ್ಟ. ಕಡೆಗೆ ಏನೇನೋ ಆಯಿತು. ಒಂದು ದಿನ ನೆಂಟ, ಎರಡನೇ ದಿನಾನು ನೆಂಟ, ಮೂರನೇ ದಿವಸಕ್ಕೆ ಗೂಟ ಕಿತ್ಕೊಂಡು ಹೊಂಟ. ಸುತ್ತಾಕೊಂಡು ಆ ಬಡಜೀವ ನಮ್ಮ ಹತ್ರಕ್ಕೆ ಬಂತು ನೋಡು, ಅಲ್ವಾ? ಹ್ಞೂ ಅಪ್ಪಯ್ಯ, ಈ ಸೀನಾ ಮತ್ತು ಪಿಂಕಿದು ಒಂದ್ಕಿತ ಮದುವೆ ಆಗ್ಬಿಡ್ತು ಅಂದರೆ ಆ ರಶ್ಮಿನ ಬೀದಿ ನಾಯಿನೂ ಮೂಸಕ್ಕಿಲ್ಲ. ಮಾವಯ್ಯ, ರತ್ನ ಓದಿರೋಳು, ಅವಳು ಕೋಪದಲ್ಲಿ ಹಿಂಗೆಲ್ಲ ರಿಯಾಕ್ಟ್ ಮಾಡಲ್ಲ. ರಶ್ಮಿಗೆ ಅತ್ತೆ ಬಗ್ಗೆ ಸಂಪೂರ್ಣವಾಗಿ ಗೊತ್ತಿದೆ. ಅವಳಂತೂ ಹಿಂಗೆಲ್ಲ ಆಡೋದಕ್ಕೆ ಸಾಧ್ಯನೇ ಇಲ್ಲ. ಇನ್ನು ನಮ್ಮ ರಮ್ಯಂಗೋ ಅವಳಿಗೆ ಸರಿ ಯಾವುದು ತಪ್ಪು ಯಾವುದು ಅಂತ ಇನ್ನೂ ಗೊತ್ತಾಗ್ತಿಲ್ಲ. ಇನ್ನೂ ಕನ್ಫ್ಯೂಷನಲ್ಲೇ ಇದ್ದಾಳೆ. ಆದರೆ ನಮ್ಮ ರಾಣಿ ಹಾಗಲ್ಲ. ಅವಳಿಗೆ ಕೋಪ ಬಂದಾಗ ಕೋಪ ತೋರಿಸ್ಕೋತಾಳೆ, ಪ್ರೀತಿ ಬಂದಾಗ ಪ್ರಾಣನೇ ಕೊಡ್ತಾಳೆ. ಅದಕ್ಕೆ ಅವಳು ಸ್ವಲ್ಪ ಕಷ್ಟ. ನನ್ನ ಗಂಡನ ಹೆಂಗಾದರೂ ಸಂಭಾಳಿಸ್ಬಿಡ್ಬೋದತ್ತೆ. ಅವ್ರಿಗೇನಾದರೂ ಒಂದು ಹೇಳ್ಬಿಡ್ಬೋದು, ಕೇಳ್ಬಿಡ್ತಾರೆ. ಆದರೆ ರಾಣಿನ ಸಂಭಾಳಿಸೋದೇ ಸ್ವಲ್ಪ ಕಷ್ಟ. ಇರಲಿ ಬಿಡವ, ನನ್ನ ಮಕ್ಕಳು ನನ್ನನ್ನು ಪ್ರೀತಿಸಿ ನನ್ನ ಹತ್ರ ಬರ್ತಾರೆ ಅನ್ನೋ ಮಾತು ಕನಸಾಗೆ ಉಳ್ಕೊಳ್ಳಿ. ಆದರೆ ಈಗ ನಾನು ಅವ್ರನ್ನೆಲ್ಲ ಹತ್ರದಿಂದ ನೋಡ್ತೀವಿ, ಮಾತಾಡಿಸ್ತೀನಿ. ಇದಕ್ಕಿನ್ನ ಇನ್ನೇನವ ಬೇಕು ನನಗೆ? ಇಲ್ಲ ಅತ್ತೆ, ನಂಬಿಕೆ ಕಳ್ಕೊಬೇಡಿ ಪ್ಲೀಸ್. ನೋಡಿ ಅತ್ತೆ, ನಾನು ನಿಮ್ಮ ಸೊಸೆಯಾಗಿ ನಾನು ಹೇಳ್ತಿದ್ದೀನಿ, ನನ್ನ ಮಾತು ನೀವು ನಂಬಲೇಬೇಕು. ಆದಷ್ಟು ಬೇಗ ನಿಮ್ಮ ಮಕ್ಕಳು ನಿಮ್ಮನ್ನ ಅಮ್ಮ ಅಂತ ಒಪ್ಕೊಂಡು ಅಪ್ಕೊಂಡು ನಿಮ್ಮ ಮಡ್ಲಲ್ಲಿ ಮಲ್ಕೋತಾರೆ. ಅದೆಲ್ಲ ನಿಮಗೆ ಸಿಕ್ಕೇ ಸಿಗುತ್ತೆ, ಅನುಭವಿಸ್ತೀರ. ಇದೇ ನನ್ನ ಮಾತು ಕೊಡ್ತಾಳೆ. ನಿನ್ನ ಮಾತು ಆದಷ್ಟು ಬೇಗ ತಿಟ್ಟಾಗ್ಲವ. ಅಯ್ಯೋ, ಏನಾಯ್ತವ? ಅಯ್ಯೋ ಏನಿಲ್ಲ ಅತ್ತೆ, ಅದು ಬೆಳಗ್ಗೆಯಿಂದ ಗ್ಲೌಸ್ ಹಾಕಿದ್ನಲ್ಲ, ಸ್ವೆಟ್ಟಾಗಿ ರ್ಯಾಷಸ್ ಆಗಿಬಿಟ್ಟಿದೆ. ಏನಿಲ್ಲ, ಸರಿ ಆಗತ್ತೆ. ಏನವ ನೀನು? ಅಲ್ಲವ, ಡಾಕ್ಟ್ರಾಗಿ ನಿನ್ನ ಆರೋಗ್ಯ ನೀನು ನೋಡ್ಕೋಬೇಕು ತಾನೆ? ಅಯ್ಯೋ ಅತ್ತೆ, ನಾನು ನೋಡ್ಕೋತೀನಿ. ಮೊದಲು ಪೇಷಂಟ್ಸ್ನ ಅಟೆಂಡ್ ಮಾಡಬಾರ್ದು. ಅಲ್ಲ, ಒಂಚೂರು ನೋಡಿ ಪಾರು. ಇಂಥ ಒಬ್ಳು ಸೊಸೆ ಇದ್ಬಿಟ್ರೆ ಇರೋಬರೋ ಮನೆಯೆಲ್ಲ ನಂದ ಗೋಕ್ಲಾಯ್ತದೆ. ಹೌದ್ರಿ.